ಕುದೂರು ಬಿಡಿಸಿಸಿ ಬ್ಯಾಂಕ್ ಹಗರಣದಲ್ಲಿ ಎಚ್.ಎನ್. ಅಶೋಕ್ ನೇರವಾಗಿ ಭಾಗಿಯಾಗಿದ್ದಾರೆ. ಮಾಜಿ ಶಾಸಕ ಎ. ಮಂಜು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು 4 ದಿನದ ಹಿಂದೆ ಬಿಡದಿಯಲ್ಲಿ ಬಿಡಿಸಿಸಿ ಬ್ಯಾಂಕ್ನಲ್ಲಿ 9 ವರ್ಷ ನಕಲಿ ಚಿನ್ನವಿಟ್ಟು ಹಣ ಪಡೆಯಲಾಗಿದೆ ಎಂದು ಪತ್ರಿಕಾಗೋಷ್ಠಿ ಮಾಡುವ ಮುನ್ನವೇ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್.ಎನ್. ಅಶೋಕ್ ರವರು ಮಾಗಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಪ್ರಕರಣದಲ್ಲಿ ನನ್ನದೇನೂ ಪಾತ್ರವಿಲ್ಲ ಎಂದು ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ಳುವ ಕೆಲಸ ಮಾಡಿದ್ದಾರೆ. ಕುದೂರು ಬಿಡಿಸಿಸಿ ಬ್ಯಾಂಕ್ನ ಶಾಖೆಯಲ್ಲಿ ಚಿನ್ನಾಭರಣ ಪರೀಕ್ಷೆ ಮಾಡುವ ಅಕ್ಕಸಾಲಿಗ ಯಾರು, ಯಾವ ಪಕ್ಷಕ್ಕೆ ಸೇರಿದವರು ಎಂದರು. ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ನಮ್ಮ ಪಕ್ಷದ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಅವಿಶ್ವಾಸಕ್ಕೆ ತಂದು ಪಂಚಾಯಿತಿಯಿಂದ ಇಳಿಸಲು 50 ಲಕ್ಷ ಹಣ ಖರ್ಚು ಮಾಡಿದ್ದಾರೆ. ಈ ಹಣ ಎಲ್ಲಿಂದ ಬಂದಿತು? ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಪರೀಕ್ಷೆ ಮಾಡುವ ನಾಗೇಂದ್ರ ಮತ್ತು ಅವರ ಪತ್ನಿ ನಿರ್ಮಲರವರು ಎಷ್ಟು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ? ಪ್ರತಿ 3 ತಿಂಗಳಿಗೊಮ್ಮೆ ಸಭೆಯಾಗಿ ಚಿನ್ನಾಭರಣದ ಬಗ್ಗೆ ಪರಿಶೀಲನೆ ಏಕೆ ಮಾಡಿಸಿಲ್ಲ ಎಂದು ಪ್ರಶ್ನಿಸಿದರು. ಇದು ಇನ್ನೂ ಹೆಚ್ಚಿನ ಮಹತ್ವವನ್ನು ತೆಗೆದುಕೊಳ್ತಾ ಇದೆ. ನಾನು ಹಿಂದೆ ಪ್ರೆಸ್ ಮೀಟ್ ಮಾಡಿ ಸುಮಾರು 9 ಕೋಟಿಯಷ್ಟು ನಕಲಿ ಚಿನ್ನ ಇಟ್ಟು ಹಣವನ್ನು ಪಡೆದುಕೊಂಡು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ನೇರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಸೊ ನಾನು ಅವತ್ತು ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ತಿಳಿದು ನಾನು ಇಂದು ದಿವಸನೇ ರಾಮನಗರ ಮಾಧ್ಯಮ ಸ್ನೇಹಿತರಿಗೆ ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರ್ತಕ್ಕಂಥ ಈ ನಕಲಿ ಚಿನ್ನವನ್ನ ಇಟ್ಟು ಹಣವನ್ನ ಎತ್ತಿರ್ತಕ್ಕಂಥ ಈ ಹಗರಣವನ್ನ ಬೆಳಕಿಗೆ ತರಬೇಕು ಅಂತೇಳಿ ನಾನು ಪತ್ರಿಕಾಗೋಷ್ಠಿ ಕರೆದ ಹಿನ್ನೆಲೆಯಲ್ಲಿ ಪಾಪ ಸ್ವಯಂ ಪ್ರೇರಿತರಾಗಿ 9 ಗಂಟೆಗೆನೆ ಮಾನ್ಯ ನಿರ್ದೇಶಕರು ಅಶೋಕ್ ಅವರು ಪತ್ರಿಕಾಗೋಷ್ಠಿ ಮಾಗಡಿನಲ್ಲಿ ಮಾಡ್ತಾ ಇದ್ದದನ್ನ ತಾವೆಲ್ಲ ಗಮನಿಸಿದ್ದೀರಿ. ನಾನು ಅವ್ರನ್ನ ಕೇಳಕ್ ಬಯಸ್ತೇನೆ ಅಂತ, ಇದು ಬೆಳಕು ಚೆಲ್ತೀನಿ ಅಂತ ಗೊತ್ತಾಗಿ ಸೊ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತೇಳಿ ನೀವು ನಿಮ್ಮ ಬೆನ್ನ ತಟ್ಕೊಳ್ಳೋಕೆ ಪತ್ರಿಕಾಗೋಷ್ಠಿಯನ್ನ ಮಾಡಿ, ನಂದೇನೂ ತಪ್ಪಿಲ್ಲ, ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆಗೆ ಒಳಪಡ್ತಾರೆ, ಯಾರು ಉಪ್ಪು ತಿಂದವರೋ ನೀರು ಕುಡಿತಾರೆ ಅಂತೇಳಿ ತಮ್ಮ ಬೆನ್ನನ್ನ ತಾವು ತಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದೀವಿ. ಇವತ್ತೇನಾಗಿದೆ, ನಿಮ್ಮ ಪಾತ್ರ ಏನು? ಸಂಬಂಧಪಟ್ಟ ಅಪ್ರೈಸರ್ ಏನಿದಾರಲ್ಲಿ, ಯಾರು ಅಕ್ಕಸಾಲಿಗರು ಅಂತ ನಾವೇನು ಕರಿತೀವಿ, ಚಿನ್ನವನ್ನ ಪರೀಕ್ಷೆ ಮಾಡಿ ಅದ್ರ ವ್ಯಾಲ್ಯೂನ ಮಾಡುವಂತ ಅಪ್ರೈಸರ್ ಏನಿದ್ದಾರೆ ಅವ್ರು ಯಾರು, ಯಾವ ಪಕ್ಷದವರು, ಅವ್ರು ಯಾರ ಶಿಷ್ಯರು, ಬಿಜೆಪಿಯವರ, ಜೆಡಿಎಸ್ನವರ, ಅಥವಾ ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವರ? ಅದನ್ನ ಮಾನ್ಯ ಅಶೋಕ್ ಅವ್ರು ತಿಳಿಸ್ಬೇಕಲ್ಲ. ಎಷ್ಟು ವರ್ಷದಿಂದ ಅವರು ಅಲ್ಲಿ ನೀವು ಅಪ್ರೈಸರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ? ಎಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡಿದ್ದಾರೆ? ಅವ್ರು ಕೆಲಸ ಮಾಡಿರೋದಕ್ಕೆ ನಿಮ್ಮ ಬ್ಯಾಂಕ್ನಲ್ಲಿ ಏನೇನು ದಾಖಲೆಗಳಿದ್ದಾವೆ? ನೀವು ಅವ್ರನ್ನ ಅಪಾಯಿಂಟ್ ಮಾಡಿರೋದು, ನಂತರ ಅವರ ಶ್ರೀಮತಿ ಏನು ಅಪ್ರೈಸರ್ ನಾಗೇಂದ್ರ ಇದ್ದಾನೆ, ಅವರ ಶ್ರೀಮತಿ ನಿರ್ಮಲಾ ಅಂತ ಏನು ಹೇಳಿದ್ದಾರೆ, ಅವ್ರನ್ನ ನೀವು ಸೋಲೂರು ಬ್ರಾಂಚ್ಗೆ ಅಪ್ರೈಸರ್ ಆಗಿ ತಗೊಂಡಿದ್ದೀರಿ. ಅಲ್ಲೂ ಕೂಡ ಆಕೆ ಕೆಲಸವನ್ನ ಮಾಡಿದ್ದಾರೆ. ಸೊ ಇದು ನನಗೆ ಅನುಮಾನ ಬರ್ತೈತೆ, ಸೋಲೂರು ಬ್ರಾಂಚ್ ಅಲ್ಲೂ ಕೂಡ ಈ ಹಗರಣ ಯಾಕೆ ನಡೆದಿರಬಾರ್ದು? ಗಂಡ ಒಂದ್ ಕಡೆ, ಹೆಂಡತಿ ಇನ್ನೊಂದು ಬ್ರಾಂಚ್ ಅಲ್ಲಿ, ಇವರಿಬ್ರು ನಿಮ್ಮ ಪಕ್ಷದವರು, ನಿಮ್ಮ ಪಕ್ಷದ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ನಿರ್ಮಲಾರವರು. ಶ್ರೀಮತಿ ನಿರ್ಮಲಾರವ್ರನ್ನ ನೀವು ಏನಾದ್ರೂ ಮಾಡಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಪಕ್ಷದ ಬೆಂಬಲ ಇದ್ದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಅವಿಶ್ವಾಸ ತರಕ್ಕೆ ಇದೇ ನಾಗೇಂದ್ರ ಅವರು, ನಿರ್ಮಲಾ ಅವರು 50 ಲಕ್ಷ ಹಣವನ್ನು ಖರ್ಚು ಮಾಡಿ
ಅವಿಶ್ವಾಸವನ್ನ ತರ್ತಾರೆ. ಎಲ್ಲಿಂದ ಬಂತು ದುಡ್ಡು ಇವ್ರಿಗೆ? ಯಾರು ಕೊಟ್ರು? ಅಶೋಕ್ ಅವರೇ, ನೀವು ನಿಮ್ ಬೆನ್ ತಟ್ಕತ್ತೀರಲ್ಲ, ನಿಮ್ಮ ಅಣ್ಣ ಅವರು ನಿಮ್ಮನ್ನ ಉಳುತ್ತಾರಲ್ಲ, ನಿಮ್ ಕುಟುಂಬ ಏನ್ ಕೋಆಪರೇಟಿವ್ ಇಲಾಖೆನಲ್ಲಿ ನಾವು ದಾಖಲೆಗಳನ್ನ ನಿರ್ಮಾಣ ಮಾಡಿದೀವಿ ಅಂತ ಹೇಳ್ತಿರಲ್ಲ, ಹಿಂದೆ ಇದೇ ಕೃಷ್ಣಮೂರ್ತಿ ಅವರ ಹೆಸರಿನಲ್ಲಿ ಒಂದು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಹಗರಣ ಆಯ್ತಲ್ಲ, ಆ ಹಗರಣದ ದುಡ್ಡು ನೀವು ತಗೊಂಡಿಲ್ವಾ? ನೇರವಾಗಿ ನಿಮ್ಮ ಅಕೌಂಟ್ಗೆ 10 ಲಕ್ಷ ಬಂದಿದೆ ಕೃಷ್ಣಮೂರ್ತಿ ಅವರ ಶ್ರೀಮತಿ ಅವರ ಅಕೌಂಟಿಂದ. ಹೇಳ್ತೀರಾ ಮಾಗಡಿ ತಾಲೂಕು ಜನಕ್ಕೆ ನಾನು ತಗೊಂಡಿದ್ದೆ ಅಂತ? ಮನೆಗೆ ಆರೋಪ ಯಾರನ್ನಲ್ಲಿ ಮಾಡಿದ್ರಿ? ನೀವು ಆರೋಪ ಮಾಡಿದ್ದು ಕೃಷ್ಣಮೂರ್ತಿ ಅವ್ರ ಮೇಲೆ. ಪಾಪ ಬಾಲಕೃಷ್ಣ ಅವರು ಯಾರೋ ಒಬ್ರು ನನ್ನ ಸ್ನೇಹಿತರು ಪತ್ರಕರ್ತರು ಕೇಳಿದಾಗ ಅವ್ರ ಮನೆಯಲ್ಲಿ ಹೇಳ್ತಾರೆ, ನಾವು ಆ ಜೈಮಾನ್ದವರೆಲ್ಲ ನಾವು ಕಳ್ತನ ಮಾಡಿ ಬದುಕೇ ಇಲ್ಲ, ನಮ್ಗೆ ಗೊತ್ತಿಲ್ಲ, ಯಾರು ಮಾತಾಡ್ತಾವ್ರೆ ಅವ್ರು ಮಾತ್ರ ಮಾಡಿರ್ಬೋದೇನೋ, ಅವ್ರಿಗೆ ಗೊತ್ತಿರ್ಬೋದೇನೋ. ಪಾಪ ನಮ್ಗೆ ಗೊತ್ತಿದೆ. 2013ರಲ್ಲಿ ಮಿಸ್ಟರ್ ಬಾಲಕೃಷ್ಣ ಅವರೇ, 2013 ಚುನಾವಣೆಯಲ್ಲಿ ಕೃಷ್ಣಮೂರ್ತಿ 3 ಕೋಟಿ ರೂಪಾಯಿ ಹಣವನ್ನ ತಂದು ನಿಮಗೆ ನೀಡಿದ್ರಲ್ಲ, ಅವತ್ತು ಯಾವ ಬ್ರಾಂಚಿಂದ ತಂದ್ರು? ಇದೇ ಬನಶಂಕರಿ ಬಿಡಿಸಿಸಿ ಬ್ರಾಂಚ್ ಇಂದ ಹಣವನ್ನ ಡ್ರಾ ಮಾಡ್ಕೊಂಡು ತಂದ್ರು ಚುನಾವಣೆಯಲ್ಲಿ. ಪ್ರಮಾಣ ಮಾಡ್ತೀರಾ? ನಿಮ್ಮ ಆತ್ಮಸಾಕ್ಷಿ ಒಪ್ತದ? ಯಾರ ದೇವ್ರೊಪ್ಪೋದು ಪ್ರಮಾಣ ಮಾಡೋದು ಒಂದ್ ಕಡೆ ಇರ್ಲಿ, ಯಾವತ್ತೂ ಆತ್ಮಸಾಕ್ಷಿಗೆ ಒಪ್ಪಂಗ್ ಕೆಲಸ ಮಾಡಬೇಕು. ಒಪ್ತೀರಾ ಬಾಲಕೃಷ್ಣ ಅವರೇ? ನಿಮ್ಮ ಆತ್ಮಸಾಕ್ಷಿ ಒಪ್ತೈತಾ? ಹೇಳಿ ಬನ್ನಿ. ನಾನು ಯಾವುದೇ ದುಡ್ಡು ಮುಟ್ಟಿಲ್ಲ, ಪಾಪ ದುಡ್ಡು ಅಂತೇಳಿ ಪ್ರಮಾಣ ಮಾಡಿ. ನನ್ನ ಪ್ರಮಾಣಕ್ಕೆ ಕರಿತೀರಾ? ನಾವು ಸಿದ್ಧರಿದ್ದೇವೆ. ಈ ಹಗರಣ ಆಗಿದೆ, ಇದು ಬೆಳಕಿಗೆ ತಂದದ್ದು ನಾನೇ. ಹಿಂದೆ ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಿಮ್ ತಮ್ಮ ಶಾಮೀಲಾಗಿ ಹಗರಣ ಮಾಡಿದ್ದು, ಅದನ್ನು ಬೆಳಕಿಗೆ ತಂದಿದ್ದು ನಾನೇ. ಓ, ಇವ್ರು ಗೊತ್ತೇ ಇರ್ಲಿಲ್ಲ. ಆಯ್ತು, ನಿಮ್ಗೆ ಯಾವಾಗ ಗೊತ್ತಾಯ್ತು ಬಾಲಕೃಷ್ಣ ಅವರೇ? ನಿಮ್ ತಮ್ಮ ಯಾವಾಗ ಹೇಳಿದ್ರು? ಯಾಕೆ ಸುಮ್ಮನಿದ್ರಿ? ಈ ಹಗರಣ ನೀವು ಚಕ್ರಭಾವಿ ಕಾರ್ಯಕ್ರಮ ಆಗಕ್ ಮುಂಚೆನೆ ಗೊತ್ತಾಯ್ತಲ್ಲ, ಯಾಕೆ ಕೇಳಲಿಲ್ಲ? ಎತ್ತಿದ್ದಾರೆ, ಇದೊಂದು ತನಿಖೆ ಆಗ್ಬೇಕು ಅಂತ ಯಾಕೆ ಹೇಳಿಲ್ಲ ನೀವಲ್ಲಿ? ಓ, ನಮ್ ತಮ್ಮ ಇಂದ್ರ ಚಂದ್ರ ಇನ್ನಿಂದ ಕೋಆಪರೇಟಿವ್ ಇಲ್ವೇ ಇಲ್ಲ ಅಂತೇಳಿ ಬೆಂತಡ್ಸ್ಕತ್ತೀರಾ? ಪಾಪ ಯಾರ ಮೊನ್ನೆ ದಿವಸ TFSMS ಅಧ್ಯಕ್ಷರು ಮಾತಾಡ್ತಾ ಇದ್ರು, ಶಿವಪ್ರಸಾದ್ ಅಂತ ಪ್ರೆಸ್ನಲ್ಲಿ ನೋಡಿದೆ. ಪಾಪ ಅವ್ರು ಮಾತಾಡ್ಕೊಳ್ಳಿ. ಶಿವಪ್ರಸಾದ್ಗೆ ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ಪಾಪ ನೋವಾಗ್ಬಿಡುತ್ತೆ. ಆದ್ರೆ ಹಿರಿಯರಾದಂತ ಸೋಮಣ್ಣ, ಮುತ್ಸಾಗರ ಸೋಮಣ್ಣ ಅವ್ರು ಹಿರಿಯರಿದ್ದಾರೆ, ಹಿರಿಯ ಸಹಕಾರಿ ಇದ್ದಾರೆ. ನನ್ಗೆ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ನಾನು ಸುಳ್ಳು ಆರೋಪ ಮಾಡಿದ್ದೀನಿ ಅಂತ ಹೇಳಿ ಒಂದು ಪದ ಬಳಸಿದ್ದಾರೆ. ಸೋಮಣ್ಣವ್ರ, ನಾನೇನಾದ್ರೂ ಸುಳ್ಳು ಇದರಲ್ಲಿ ಲೋಪ ನನ್ಗೇನೋ ಗೊತ್ತಿಲ್ಲದೆ ಇರೋದನ್ನ ನಾನು ಹೇಳಿದ್ರೆ ನಿಮ್ಮ ಮನೆಗೆ ಬಂದು ಪಾದ ಮುಟ್ಟು ನಾನು ನಿಮ್ಗೆ ಶರಣರಾಗ್ತೀನಿ. ನನ್ನ ಹತ್ರ ದಾಖಲೆ ಇಲ್ಲದೆ, ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇಲ್ಲದೆ ನಾನು ಯಾವತ್ತೂ ಕೂಡ ಇಲ್ಲಿವರೆಗೂ ಮಾತಾಡಿಲ್ಲ. ನೀವು ಕೂಡ ಬ್ಯಾಂಕ್ಗೆ ಒಳಪಡ್ತೀರಿ, ಸೋಮಣ್ಣರು ಕೂಡ. ನೀವು ಹಿರಿಯದಿದ್ದೀರಿ, ಕೇಳಿ ಯಾಕಾಯ್ತು? ಯಾಕೆ 3 ತಿಂಗಳಿಗೊಮ್ಮೆ ಮೀಟಿಂಗ್ ಆಗಿಲ್ಲ? ಯಾಕೆ ಲಾಂಗ್ ಸ್ಟ್ಯಾಂಡಿಂಗ್ ಮ್ಯಾನೇಜರ್ಗಳು ಇರ್ತಾರೆ? ಯಾಕೆ ಲಾಂಗ್ ಸ್ಟ್ಯಾಂಡಿಂಗ್ ಸಿಬ್ಬಂದಿ ಇರ್ತಾರೆ? ಯಾಕೆ ಲಾಂಗ್ ಸ್ಟ್ಯಾಂಡಿಂಗ್ ಅಫ್ರೈಸರ್ ಇರ್ತಾರೆ? ಅಲ್ಲಿ ಚಿನ್ನ ಚೆಕ್ ಮಾಡುವಂತ ಜಾಗದಲ್ಲಿ ಸಿಸಿ ಕ್ಯಾಮೆರಾನ ಯಾಕೆ ಗೋಡೆ ತಿರ್ಗಿಸಿದ್ದಾರೆ? ಅಲ್ಲಿ CCTV ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇವ್ರ ಪಕ್ಷದವರು, ಇವ್ರ ಬೆಂಬಲಿಗರು ಅವರೇ ಯಾಕೆ ಅಫ್ರೈಸರ್ ಆಗಿರ್ಬೇಕು? ಯಾಕೆ ರ್ಯಾಂಡಮ್ ಚೆಕ್ ಆಗಿಲ್ಲ? BDCC ಬ್ಯಾಂಕ್ ಅಲ್ಲಿ, ರಾಮನಗರದಲ್ಲಿ
ಇರ್ತಕ್ಕಂಥ ಅಪ್ರೈಸರ್ ಮಾಗಡಿಲ್ ಚೆಕ್ ಮಾಡೋದು, ಕನಕಪುರದಲ್ಲಿ ಇರ್ತಕ್ಕಂಥವ್ರು ಕುದೂರಲ್ಲಿ ಚೆಕ್ ಮಾಡೋದು, ಕುದೂರಲ್ಲಿ ಇರ್ತಕ್ಕಂಥವ್ರು ಕನಕಪುರದಲ್ಲಿ ಚೆಕ್ ಮಾಡೋದು. ಯಾಕೆ ರ್ಯಾಂಡಮ್ ಚೆಕ್ ಆಗಿಲ್ಲ? ಯಾಕೆ ಸುಸ್ತಿ ಆಗ್ತದೆ? ಈ ಲಾಂಗ್ ಟರ್ಮ್ ಸುಸ್ತಿ ಆದ್ಮೇಲೆ ಯಾಕೆ ನಿರ್ದೇಶಕರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ? ನೀವ್ ಎಲ್ಲಿದ್ರಲ್ಲಿ ದುಡ್ಡು ಕಳ್ಸಕ್ಕೆ ಮ್ಯಾನೇಜರ್ ಬೇಕು, ನಿಮ್ಗೆ ಊಟ ತಿಂಡಿ ಕಳ್ಸಕ್ ಮ್ಯಾನೇಜರ್ ಬೇಕು, ನಿಮ್ಗೆ ಬೇಕಾದಾಗ ದುಡ್ಡು ಕಳ್ಸಕ್ ಮ್ಯಾನೇಜರ್ ಬೇಕು, ನಿಮ್ ಮನೆ ಕಾರ್ಯಕ್ರಮಕ್ಕೆ ದುಡ್ಡು ಕೊಡಕ್ಕೆ ಮ್ಯಾನೇಜರ್ ಬೇಕು, ನಿಮ್ ತೋಟಕ್ಕೆ JCB ಬಿಲ್ ಕೊಡಕ್ ಮ್ಯಾನೇಜರ್ ಬೇಕು, ನಿಮ್ ತೋಟ ಸಮ ಮಾಡಕ್ಕೆ ಮಣ್ಣೊಡೆಯಕ್ಕೆ ಟಿಪ್ಪರ್ಗಳಿಗೆ ದುಡ್ಡು ಕೊಡಕ್ ಮ್ಯಾನೇಜರ್ ಬೇಕು. ಇವತ್ತು ಎಡಗೈಲು ಬಲಗೈಲು ಇಸ್ಕೊಳ್ಳೋಲ್ಲ ಕುಮಾರಣ್ಣ. ನೇರವಾಗಿ RTGS, ನೆಫ್ಟ್, ಆನ್ಲೈನ್ ಟ್ರಾನ್ಸ್ಫರ್. ಈಗ ಅಂಗೈಲ್ ದುಡ್ಡು ಏನು ಕೈಲೂ ಮುಟ್ಟಂಗಿಲ್ಲ. ಬಾಲಣ್ಣ ನೀ ಕಾಲಲ್ಲಿ ಮುಟ್ಟಿಲ್ಲ, ಎಡಗಾಲಲ್ಲಿ, ಎಡಗೈಲೂ ಮುಟ್ಟಿಲ್ಲಪ್ಪ. ಎಲ್ಲ ಆನ್ಲೈನ್ ಟ್ರಾನ್ಸ್ಫರ್. ನಾನು ಹೇಳ್ತೀನಿ, ಇದು ಕರೋನಾ ಟೈಮಲ್ಲೇ ಶುರು ಆಗಿದೆ. ಇದು ನೇರ ಆರೋಪಿ ಅಶೋಕ್ ತಮ್ಮಾಜಿ ಅವರೇನೆ. ತಮ್ಮಾಜಿಯವ್ರಿಗೆ ಗೊತ್ತಿದೆ ಮಾಡಿಸಿರೋದು. ಇದು ತಮ್ಮಾಜಿ ಗೊತ್ತಿಲ್ಲದೆ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ. ಈ ಅಫ್ರಜರ್ನ ಇದೇ ಚಕ್ರಭಾವಿ ಕಾರ್ಯಕ್ರಮ ಮುಂಚೆ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಯಾರ ಮನೆಗೆ ಕರೆದ್ರಿ? ಅಲ್ಲೊಬ್ಬ ಶಿವಣ್ಣ ಅಂತ ಹೇಳಿ ಗುಮ್ಮ ಇಲ್ದಿದ್ದ, ಯಾರು P1 D ಗ್ರೂಪ್ ನೌಕರ, ಆತನ್ನು ಕರೆದಿದ್ದೀರಿ. ಏನ್ ಎದುರಿಸ್ತೀರಿ? ಏನ್ ಬೆದರಿಸ್ತೀರಿ? ಇದೆಲ್ಲ ನಾನೇ ಮಾಡಿದ್ದು ಒಪ್ಪು ಅಂತ ನೀವ್ ಹೇಳಲಿಲ್ವಾ? ಅಲ್ಲಿ ನನ್ನ ಹತ್ರ ಮಾಹಿತಿ ಇದೆ. ಯಾರ ಮನೆಗೆ ಕರೆದಿದ್ರಿ? ಎಲ್ಲಿ ಧಮಕಿ ಕೊಟ್ರಿ ನೀವು? ಆ ಶಿವಣ್ಣ ಬಂದು 2 ದಿವಸಕ್ಕೂ 3 ದಿವಸಕ್ಕೂ ಸತ್ತೋಗ್ಬಿಡ್ತಾನೆ. ಇವತ್ತಿಲ್ಲ ರೀ ಆ ಶಿವಣ್ಣ ಅನ್ನೋ ವ್ಯಕ್ತಿ. ಆ ಶಿವಣ್ಣ ಅನ್ನೋ ವ್ಯಕ್ತಿ ಮೇಲೆ 15ರಿಂದ 16 ಲಕ್ಷ ರೂಪಾಯಿ ದುಡ್ಡು ಎತ್ತಿದ್ದಾರೆ. ಒಬ್ಬ D ಗ್ರೂಪ್ ನೌಕರ ಅವನು. ಏನ್ ಹೇಳ್ತಪ್ಪ ಶಕಣ? ಅವ್ಗೆಲ್ಲಿದ್ದ ಬರ್ತಪ್ಪ ಚಿನ್ನ? ಅವನ ಹೆಸರಲ್ಲಿ ಎಷ್ಟು ಅಕೌಂಟ್ ಇದಾವಪ್ಪ? ಒಂದು ಮಹಿಳೆ ಆ ಚೌಟ್ರಿನಲ್ಲಿ ಎಲೆ ಎತ್ತುವಂತ ಕೆಲಸ ಮಾಡ್ತಾಳೆ. ಆಕೆ ಹೆಸರಲ್ಲಿ 8 ಅಕೌಂಟ್ ಇದೆ. ಇದೇನಪ್ಪ ನೀನು ಬ್ಯಾಂಕ್ ನೋಡ್ಕೊಳ್ಳೋದು? ಇದಕ್ಕೆ ಏನಪ್ಪ ನಿನ್ನ ಮಾಗಿ ತಾಲೂಕಿನ ಜನ ಪ್ರತಿ ಸಲ ನಿನ್ನ ಗೆಲ್ಸ್ಕೊಟ್ಟಿ ಕಳಿಸ್ತಾ ಇರೋದು? ನೀನೇನ್ ಬೇಕಾದ್ರೂ ಮಾಡ್ಕೋ, ಎಲ್ಲಿ ಬೇಕಾದ್ರೂ ಲೂಟ್ಕೋ, ಎಷ್ಟು ಬೇಕಾದ್ರೂ ಲೂಟು. ನಾವ್ಯಾರು ಕೇಳಲೇಬಾರ್ದ? ಕೇಳಿದ್ರೆ ಮಂಜು ತಪ್ಪು. ಅಯ್ಯೋ ನಮ್ಮ ವಿರೋಧಿಗಳು, ಅಯ್ಯೋ ಮಂಜುಗೆ ಏನು ಸಿಗ್ತಾ ಇಲ್ಲ, ನನಗೇನು ಬೇಡಪ್ಪ. ನೀವು ರಾಜ ಮಕ್ಕಳು, ರಾಜವಂಶಸ್ಥರು, ನೀವೇ ಹೊಡ್ಕೊಳ್ಳಿ. ನಿಮ್ಗೆ ಹೊಡಿಲಿ ಅಂತ ಹೇಳಿ ಜನ ಬಿಟ್ಟಿದ್ದಾರೆ. ನೋಡೋಣ ಇದಕ್ಕೆ ಯಾವ ಕಡಿವಾಣ ಆಗ್ತಾರೆ ಜನ ಅಂತ. ಯಾರು ದುಡ್ಡು ಅಂದ್ಕೊಂಡಿದ್ದೀರಿ? ಇದೇ ನಮ್ಮ ಅಪ್ಪನ ಮನೆ. ಏನಾದ್ರೂ ಒಂದ್ ಸಣ್ಣ ಲೋಪ ದೋಷ ಆದ್ರೆ ಹೇಳೋರ್ ಕೇಳೋರ್ ಇರ್ತಾರೇನು ಅಂತ ಭಯಭೀತಿ ಆದ್ರೆ ಇರ್ಬೇಕಾ ಬೇಡವಾ? ಇವತ್ತು ನಂದೇನೂ ಇಲ್ಲ ಅಲ್ಲ ರೀ. ಡ್ರೈವರ್ ಅಲ್ಲಿ ರಾಜಣ್ಣ ಅಂತ ಒಬ್ರು ಮಿಲ್ಕ್ ಯೂನಿಯನ್ ಡೈರೆಕ್ಟರ್ ಇದ್ದಾರೆ. ಆತನ ಡ್ರೈವರ್ ಹೆಸರಲ್ಲಿ, ಆತನ ಹೆಸರೇನು ಐತೆ, ಮೊನ್ನೆ ಯಾರೋ ಹೇಳಿದ್ರು, ಶೇಖರ್ ಅಂತ. ಆತನ ಹೆಸರಲ್ಲಿ 2 ಅಕೌಂಟು, 10 ಲಕ್ಷ ರೂಪಾಯಿ ಚಿನ್ನ. ಆ ಚೌಟ್ರಿನಲ್ಲಿ ಎಲೆ ಎತ್ತು ಕೂಲಿ ಮಾಡೋರು 7-8 ಅಕೌಂಟ್. ಇವ್ರ ಮನೇಲಿ, ಇವ್ರ ಅಂಗಡಿನಲ್ಲಿ ಯಾರು ನಾಗೇಂದ್ರ ಅಂತ ಫೈನಾನ್ಸ್ ಮಡಿಕೊಂಡಿದ್ದಾನೆ. ಆತ ಫೈನಾನ್ಸು, ಹೋಟ್ಲು, ಏನೇನೋ ಬಿಸ್ನೆಸ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಎಲ್ಲ. ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ರು ಮುಸುರು ತಿಕ್ಕೋರ್ ಹೆಸರಲ್ಲೆಲ್ಲ ಅಕೌಂಟು. ಆ ಗ್ರಾಮ ಪಂಚಾಯತಿಯಲ್ಲಿ ಕಸ ಹೊಡೆಯೋರ ಹೆಸರಲ್ಲಿ ಅಕೌಂಟ್ಗಳು 8-10 ಅಕೌಂಟ್. 8-10 ಅಕೌಂಟ್ ಯಾಕೆ ಮಾಡ್ತಾರೆ ತಮ್ಮಾಜಿಯವರೇ? ಮಿಸ್ಟರ್ ಅಶೋಕ್ ಅವರೇ, ಗೊತ್ತಿಲ್ವಾ ನಿಮ್ಗೆ? ನಿಮ್ಗೆ ಹೇಳಿಲ್ವಾ ಮ್ಯಾನೇಜರು? ನಿಮ್ ಸೂಪರ್ವೈಸರ್ ಹೇಳಿಲ್ವಾ? ನಿಮ್ಗೆ ಗೊತ್ತಿಲ್ಲ ನಡೆದು ಬಿಟ್ಟಾಯ್ತಾ? ಈ ಬ್ಯಾಂಕ್ ದುಡ್ಡು ಎಲ್ಲೆಲ್ಲಿಗೆ ಟ್ರಾನ್ಸ್ಫರ್ ಆಗೈತೆ ಅಂತ ಹೇಳಿ. ಯಾಕೆ ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗುತ್ತೆ? ಬೇರೆ ಜಿಲ್ಲೆಗೆ ಯಾಕೆ ಟ್ರಾನ್ಸ್ಫರ್ ಮಾಡಿದಿರಿ ದುಡ್ಡು? ಕುದೂರು ಬ್ರಾಂಚ್ ಇಂದ ಬೇರೆ ಜಿಲ್ಲಾ ಬ್ಯಾಂಕ್ಗಳಿಗೆ ಆ ದುಡ್ಡು ಎಲ್ಗೋಯ್ತು?
ನನ್ನ ಹತ್ರ ದಾಖಲೆ ಇದೆ, ನಾನು ಎಲ್ಲೆಲ್ಲಿ ಕೊಡ್ಬೇಕು ಕೊಡ್ತೀನಿ. ಇದನ್ನ ನಾನು ಸಾರ್ವಜನಿಕವಾಗಿ ಈ ತಾಲೂಕಿನ ಜನಕ್ಕೆ ತಿಳಿಸ್ಬೇಕಲ್ವಾ? ಇವ್ ನಾವು ಸಾಕ್ಷರು ಅಂತ ಬೋರ್ಡ್ ಹಾಕೊಂಡು ತಿರುಗ್ತಾರಲ್ಲ, ನಮ್ನ ಯಾರು ಕೇಳಬೇಡಿ, ನಾವು ತೀರಾ ಬಿಳೆ ಬಟ್ಟಿಯವರು, ನಮ್ದೊಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಕೇಳ್ತಾರಲ್ಲ, ಅದಕ್ಕೆ ನಾನು ಜನಕ್ಕೆ ಕೇಳ್ಬೇಕಲ್ಲಪ್ಪ. ನನ್ ಜನ ಗೆಲ್ಸಿರೋದು ಇದಕ್ಕೆ, ಸೋಲ್ಸಿರೋದು ಇದಕ್ಕೆ. ನೀನು ದಾತಕ ಆಗಿರು, ಈ ತಾಲೂಕಿನಲ್ಲಿ ಒಂದಷ್ಟು ಆಚಾರ ವಿಚಾರಗಳನ್ನ ತಿಳಿಸು ಅಂತ. ಮೊನ್ನೆ BDCC ಬ್ಯಾಂಕ್ ನಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಏನ್ ತೀರ್ಮಾನ ಆಯ್ತು ಅನ್ನೋದು ನನ್ನ ಗಮನಕ್ಕಿದೆ. ನಾನು ನೇರವಾಗಿ ಇವತ್ತು ಆರೋಪ ಮಾಡ್ತಾ ಇದ್ದೀನಿ, ಇದು ಸಂಪೂರ್ಣವಾಗಿ ಅಶೋಕ್ ಅವರು ನೇರವಾಗಿ ಇವತ್ತು ಇದರಲ್ಲಿ ಇನ್ವಾಲ್ವ್ ಆಗಿ ಅಮಾಯಕರ ಹೆಸರಿನಲ್ಲಿ ವಂಚನೆಯನ್ನ ಮಾಡಿ, ಅಮಾಯಕರ ಹೆಸರಿನಲ್ಲಿ ಈ ಕಳಪೆ ಏನಿದು ನಕಲಿ ಚಿನ್ನವನ್ನ ಇಟ್ಟು ದುಡ್ಡೆತ್ತಿ ಬೇರೆ ವ್ಯವಹಾರಗಳಿಗೆ ಬಳಸಿಕೊಂಡು ಇದರಲ್ಲಿ ಹಣ ಮಾಡೋ ಉದ್ದೇಶದಿಂದನೇ ಇದನ್ನ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ಕೋಬೇಕು. ಯಾಕೆ ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಮಿಸ್ಟರ್ ಅಶೋಕ್ ಅವರೇ? ಬಾಲಣ್ಣ ಅವ್ರು ಕೇಳ್ಬೇಕಲ್ಲ, ನ್ಯಾಯಸಮ್ಮತವಾದ ತನಿಖೆ ಆಗ್ಬೇಕು, ಕೊಡು ಕಂಪ್ಲೇಂಟು. ಜನರ ದುಡ್ಡು, ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು, ಆ ಬ್ಯಾಂಕ್ ನ ಉದ್ಧಾರ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಅಂತ ನೀವು ಬುದ್ಧಿ ಹೇಳ್ಬೇಕಲ್ಲ ಬಾಲಣ್ಣವರು. ಇದು ಇವತ್ತು ಆಗ್ಬೇಕಾಗಿರೋದು ಸುಮಾರು 18 ಕೋಟಿ ಇವತ್ತು ಹಣ ಅಲ್ಲಿ ದುರುಪಯೋಗ ಆಗಿದೆ. ನನ್ನ ಮೊನ್ನೆ 9 ಕೋಟಿ ಅಂತ ಹೇಳಿದೆ, ಸುಮಾರು 18 ಕೋಟಿಯಷ್ಟು ಅಲ್ಲಿ ದುರುಪಯೋಗ ಇರೋದು ಗಮನಕ್ಕೆ ಬರ್ತಾ ಇದೆ. ಈ ಸಂಪೂರ್ಣವಾಗಿ ಒಬ್ರು ಹೇಳ್ತಾರೆ 18 ಕೋಟಿ ಮಾತ್ರ ಸಾಲ ಕೊಟ್ಟಿರೋದು ಅಂತ, ಒಬ್ರು ಹೇಳ್ತಾರೆ ಇಲ್ಲ ಸುಸ್ತಿಯಾಗಿರೋದು 2 ರಿಂದ 3 ಕೋಟಿ ಅಷ್ಟೇ, ರೆಗ್ಯುಲರ್ ಆಗಿರೋದು 2 ರಿಂದ 3 ಕೋಟಿ, ಮಿಕ್ಕಿದೆಲ್ಲ ಸುಸ್ತಿ ಆಗಿದೆ ಅಂದ್ರೆ ಎಲ್ಲೂ ಕೂಡ ಇದು ನಕಲಿ ಚಿನ್ನನೆ. ಒಂದೊಂದು ಪಾಕೆಟ್ ಹೊಡಿತಾ ಇದ್ರೆ ಒಂದರಲ್ಲಿ ಒಂದು ಪಾಕೆಟ್ ಅಲ್ಲಿ 100 ಗ್ರಾಮ್ ಇದ್ರೆ ಅಲ್ಲಿ 10 ಗ್ರಾಮ್ ಅಸಲಿ ಚಿನ್ನ ಕಾಣ್ತಾ ಇದೆ, 90 ಗ್ರಾಮ್ ನಕಲಿ ಚಿನ್ನ ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಇದ್ರ ಜೊತೆನಲ್ಲಿ ಮಾಗಡಿ ಬ್ರಾಂಚ್ ಅಲ್ಲೂ ಚೆಕ್ ಹಾಕ್ಬೇಕು, ಇದು ಸೋಲೂರು ಬ್ರಾಂಚ್ ಅಲ್ಲೂ ಕೂಡ ಇದು ತನಿಖೆ ಆಗ್ಬೇಕು ಅನ್ನೋದನ್ನ ನಾನು ಸಂಬಂಧಪಟ್ಟಂತ ಇಲಾಖೆ ಮುಖ್ಯಸ್ಥರಿಗೆ BDCC ಬ್ಯಾಂಕ್ MD ಅವ್ರ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು 5 ಲಕ್ಷದ ಮೇಲೆ ಒಂದು ಅಕೌಂಟ್ 5 ಲಕ್ಷದ ಮೇಲೆ ನಾವು ಚಿನ್ನ ಇಡಬೇಕು ಅಂದ್ರೆ